ಮೂಡ ಹಗರಣದ ಬಗ್ಗೆ ನಿಲುವಳಿ ತಿರಸ್ಕಾರ ಪ್ರಸ್ತುತ ವಿಷಯ ಅಲ್ಲ ಎಂದ ಯುಟಿ ಖಾದರ್. ಸ್ಪೀಕರ್ ಉಲ್ಲೇಖದ ಬೆನ್ನಲ್ಲೇ ಸದನದಲ್ಲಿ ಗದ್ದಲ. ನೊಣ ತಿಂದು ಜಾತಿ ಕೆಡಿಸ್ಕೊಳ್ಬೇಡಿ, ಸಿದ್ದರಾಮಯ್ಯರನ್ನ ಭ್ರಷ್ಟ ಎನ್ನಲಾಗದು. ಏನಿದು ಪ್ರತಾಪ್ ಸಿಂಹ ಮಾತಿನ ಮರ್ಮ? ಪಾಪ ಮಗುಗೆ ಏನಾದರೂ ನನ್ನ ಕೈ ಸಹಾಯ ಮಾಡೋಕ್ಕಾದ್ರೆ ನಮ್ಮ ಪ್ರಿನ್ಸಿಪಾಲ್ಗೆ ಹೇಳ್ತೀನಿ, ಹೋಗಿ ಅವರು ತಾಯಿ ಮಗ ಇಬ್ಬರು ಹೇಳಿ. ಸೊ ನಾನು ಹೋಮ್ ಮಿನಿಸ್ಟ್ರು ಅಲ್ಲ. ಹೆಣ್ಣು ಮಗಳು ಸಹಾಯ ಕೇಳಿದ್ರು, ಕಾನೂನು ಮುಂದೆ ಎಲ್ಲರೂ ಒಂದೇ. ವಿಜಯಲಕ್ಷ್ಮಿ ಭೇಟಿ ಬಳಿಕ ಡಿಕೆಶಿ ಸ್ಪಷ್ಟನೆ. ಶಿರೂರು ಗುಡ್ಡ ಕುಸಿತ ದುರಂತ, ಭೂಮರ ಮೂಲಕ ಶೋಧ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಗ್ರೌಂಡ್ ರಿಪೋರ್ಟ್. ಇಡಿ ಕೇಸ್ನಲ್ಲಿ ಪೇಚಿಗೆ ಸಿಲುಕಿದ್ರ ಸಿಎಂ. ಭ್ರಷ್ಟಾಚಾರಿಯಿಂದಲೇ ದಾವೆ ಹೂಡಿಸಿದ್ರ ಸಿದ್ದು. ನಾಗೇಂದ್ರ ರಿಮ್ಯಾಂಡ್ ಕಾಪಿಯಲ್ಲಿ ಅಕ್ರಮದ ರಹಸ್ಯ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ. ಇಡಿ ವರ್ಸಸ್ ರಾಜ್ಯ ಸರ್ಕಾರ ಅನ್ನೋ ಹಂತಕ್ಕೆ ಬಂದು ತಲುಪಿರುವ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್. ದೂರು ಕೊಟ್ಟ ಅಧಿಕಾರಿ ವಿರುದ್ಧವೇ ಭ್ರಷ್ಟಾಚಾರದ ಆರೋಪದಲ್ಲಿ ಅಮಾನತು ಮಾಡಿದ್ಯಾರು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಇಡಿ ವಿರುದ್ಧ ಸಾಲು ಆರೋಪ ಮಾಡಿದ ಕಲ್ಲೇಶಪ್ಪ. ಹಾಗಂತ ಕಲ್ಲೇಶಪ್ಪ ಸಾಚಾ ಮನುಷ್ಯ ಅಲ್ಲ ಅನ್ನೋದನ್ನು ಈಗ ಪ್ರೂವ್ ಮಾಡ್ತೀನಿ ನಾನು. ಕಲ್ಲೇಶ್ ಅವ್ರ ಮೇಲೆ ಹಲವು ಗುರುತರ ಆರೋಪಗಳ ಹಿನ್ನೆಲೆಯಲ್ಲಿ ಸಸ್ಪೆಂಡ್ ಅನ್ನು ಮಾಡಲಾಗಿರುವಂತದ್ದು. ಈ ಕಲ್ಲೇಶಪ್ಪನ ಸಾಕ್ಷ್ಯವನ್ನು ಇಟ್ಕೊಂಡು ಅವರು FIR ಮಾಡಿದ್ರಲ್ಲ, ಇದು ಈಗ ಸಿದ್ದರಾಮಯ್ಯನವರಿಗೆ ತಲೆನೋವಾಗುವಂತ ಸಾಧ್ಯತೆ ಇದೆ. ಯಾಕೆ? ಅವರೇ ಭ್ರಷ್ಟಾಚಾರಿ ಅಂತ ಹೇಳಿ ಅಮಾನತು ಮಾಡಿದ ಅಧಿಕಾರಿಯ ಆಶ್ರಯ ಪಡೆಯುವಷ್ಟು ಡೆಸ್ಪರೇಟ್ ಆಗೋದ್ರ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು? ದಿನೇಶ್ ಗುಂಡೂರಾವ್ ಪ್ರತಿನಿಧಿಸುವಂತಹ ಕ್ಷೇತ್ರ ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಏನ್ ನಿಮ್ ಪ್ರಾಬ್ಲಮ್? ನಿಮ್ ಏರಿಯಾ ಪ್ರಾಬ್ಲಮ್ ಹೆಂಗೆ? ನಿಮ್ MLA ಹೋಗ್ಬಿಟ್ರು. ಏ ಅಜ್ಜಿ ಕರೆಕ್ಟ್ ಆಗಿ ಹೇಳಿ ಅಜ್ಜಿ. 13 ವರ್ಷದಿಂದ ಇದ್ರೆ ಕನ್ನಡ ಕಲಿಬೇಕಲ್ವಾ? ಸ್ವಲ್ಪ ಇದೆ. ಏನ್ ಸ್ವಲ್ಪ ತಮಿಳೇ ಪೇಸ್ರಾಂಗ. ಅಯ್ಯೋ ದೇವಾ. ಸರಿ, ಪದ್ಮಾವತಿ ಊರಿಗೊಬ್ಳೆ ಪದ್ಮಾವತಿ ಅಂತ. ಏನ್ ನಿಮ್ಮ ಹೆಸರು? ಕೊಟ್ಬಿಟ್ರೆ ನಮ್ಮಂಥ ಬಡವರಿಗೆ ಅರಿವಾಗಿರೋದೆ TV ಮಾಧ್ಯಮದವರಿಂದ, ಅದರಲ್ಲೂ ರಿಪಬ್ಲಿಕ್ ಅವರಿಂದನೇ ನಮಗೆ ಜ್ಞಾನೋದಯ.